ಮನವಿ ಮಾಡಿದ್ರಿ ತಾವು, ಇದು ಆಗಿಲ್ಲ. ಸೊ ನಿಮ್ಮ ಸೋರ್ಸಿಂದ ಅವ್ರನ್ನ ಪತ್ತೆ ಹಚ್ಚೋದು ಅಥವಾ ಹುಡುಕುವಂತ ಪ್ರಯತ್ನ ಆಗುತ್ತಾ ಅಂತ? ನಾನು ಯಾವ ನಾನು ಹಲವಾರು ಬಾರಿ ಹೇಳಿದ್ದೀನಿ ಬ್ರದರ್, ಅವನು ಕರ್ನಾಟಕದಲ್ಲಿದ್ದಾಗಲೇ ನನ್ನ ಹತ್ರ ಎಂದೂ ಸಹ ಬಂದಿಲ್ಲ. ಇನ್ನು ಅವನು ಬೇರೆ ಎಲ್ಲೋ ವಿದೇಶದಲ್ಲಿದ್ದಾಗ ನನ್ನ ಕಾಂಟ್ಯಾಕ್ಟಿಗೆ ಬರ್ತಾನ ನೋಡಿ. ನಾನು ಅದಕ್ಕೆ ಹೇಳಿದ್ದೀನಿ, ಕಾರ್ಯಕರ್ತರುಗಳ ಬಗ್ಗೆ ಗೌರವ ಇದ್ದರೆ, ಈ ಪಕ್ಷದ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಬರಬೇಕು. ದೇವೇಗೌಡರ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಮೊದಲು ಬಂದು SIT ತನಿಖೆಗೆ ಸಹಕಾರ ಕೊಡು ಅಂತ ಹೇಳಿದ್ದೇನೆ. ಅವ್ರ ಉದ್ದೇಶವೇ ಈಗ ಆಗಿದೆ, ಸ್ವಲ್ಪ ಡ್ಯಾಮೇಜ್ ಆಗಿರೋದು ನಿಜ. ಡ್ಯಾಮೇಜ್ ಮಾಡಿದ್ದಾರೆ. ಡ್ಯಾಮೇಜ್ ಮಾಡಲಿಕ್ಕೆ ಈ ಪ್ರಕರಣವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಬ್ರೋದಿ ಕರೆಸ್ಕೊಂಡಿರ್ತಕ್ಕಂಥದ್ದು. ಡ್ಯಾಮೇಜ್ ಮಾಡಬೇಕು ಅಂತಲೇ ಪಾಪ ಅದು ಇದರಲ್ಲಿ ಚರ್ಚೆ ಮಾಡಿಲ್ವ ದೂರವಾಣಿ ಕರೆಯಲ್ಲಿ. ಈಗಾಗಲೇ ದೇವೇಗೌಡರ ಕುಟುಂಬ ಸಂಪೂರ್ಣವಾಗಿ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದೇವೆ, ನಾಶ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವರೇ ಹೇಳಿಲ್ವಾ? ನಾನು ಅದನ್ನೇ ಹೇಳ್ತಾ ಇದ್ದೇನೆ, ಒಪ್ಕೋತೀನಿ. ಇಲ್ಲಿ ಪ್ರಶ್ನೆ ಬ್ರದರ್, ನಾನು ಈಗಾಗಲೇ ಅದಕ್ಕೆ ಮನವಿ ಮಾಡಿದ್ದು, ಈ ಒಂದು ತನಿಖೆಗೆ ಸಹಕಾರ ಕೊಟ್ಟು ನೀನು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ನಿನ್ನಲ್ಲಿದ್ದರೆ ಬಂದು ಪ್ರೂವ್ ಮಾಡ್ಕೊಳಪ್ಪ. ತಪ್ಪಾಗಿದ್ರೆ ಶಿಕ್ಷೆಗೆ ತಲೆಬಾಗು ಅಂತಲೇ ನಾನು ಹೇಳ್ತಾ ಇರೋದು. ನೀನು ತಪ್ಪು ಮಾಡಿರ್ತಕ್ಕಂಥದ್ದು ಯಾರಿಗಾದರೂ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕರಣದಲ್ಲಿ ನೀನು ಒತ್ತಡಗಳನ್ನು ಹಾಕಿ ಹೆಣ್ಣು ಮಕ್ಕಳಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಸಾಬೀತಾದರೆ ತಲೆಬಾಗಲೇಬೇಕು ನೀನು. ಇದಕ್ಕೋಸ್ಕರ ಅವ್ರ ಸಂಪರ್ಕದಲ್ಲೂ ಇಲ್ಲ. ಇಲ್ಲ, ನಾನೆಲ್ಲಿ ಹುಡುಕ್ಲಿ? ಈಗ ನಾನೇನಾದರೂ ಎಲ್ಲಾದರೂ ವಿದೇಶಕ್ಕೆ ಹೋಗ್ಬಿಟ್ರಿ, ಈಗ ಅಯ್ಯೋ ಕುಮಾರಸ್ವಾಮಿ ಎಲ್ಲೋ ಅಡ್ಜಿ ಅವನಿಗೆಲ್ಲ ಸೇಫ್ ಮಾಡೋಕೆ ಹೋಗ್ಬಿಟ್ಟ ಅಂದ್ಬಿಡ್ತಾರೆ. ಈಗ ಇದು ಬೇರೆ ನಮ್ಮ ಕರ್ಮ ಇದು. ನನಗೆ ವಿಶ್ವಾಸ ಇದೆ ಬ್ರದರ್, ನನಗಿಲ್ಲ, ಯಾರ ಕಾಂಟ್ಯಾಕ್ಟ್ನಲ್ಲೂ ಇಲ್ಲ. ಅವರು ಕೆಲವು ವಕೀಲರುಗಳು ಅವ್ರಿಗೆ ಅಡ್ವೈಸ್ ಮಾಡ್ಕೊಂಡು ಇದೆಲ್ಲ ಆಗಿರೋದು. ನಮಗೆ ಗೊತ್ತಾಗಿದ್ದಿದ್ರೆ ಮುಂಚೆನೇ ಅವನು 26ನೇ ತಾರೀಕು ಹೋಗ್ತಕ್ಕಂಥದ್ದು ಗೊತ್ತಾಗಿದ್ರೆ ನನಗೇನಾದರೂ ಅವತ್ತೇ ಸ್ಟಾಪ್ ಮಾಡ್ತಿದ್ದೆ, ಹೋಗಬೇಡ ಅಂತೇಳಿ, ಇಂಥ ಸಂದರ್ಭದಲ್ಲಿ ಹೋಗೋದಲ್ಲ ಅಂತೇಳಿ. ಅವನೇನೋ ಒಂದು ವಾರ ಟೈಮ್ ಕೇಳ್ದ. SIT ಅವ್ರು ನೋಟಿಸ್ ಕೊಟ್ಟಾಗ ಪತ್ರಿಕೆಯಲ್ಲಿ ಮೊನ್ನೆ ಓದ್ತಾ ಇದ್ದು, ನನ್ನೇ ಮಾಧ್ಯಮ ಸ್ನೇಹಿತರ ಮುಂದೆನೇ ಹೇಳಿದೆ. 1 ವಾರ ಟೈಮ್ ಕೇಳ್ದ ಅವನು. 1 ವಾರ ಟೈಮ್ ಕೇಳಿದ್ರೆ ನಿರಾಕರಣೆ ಮಾಡಿ ಮತ್ತಿನ್ನೊಂದು ಕೇಸನ್ನ ರೇಪ್ ಮಾಡಿದ್ದಾನೆ ಅಂತ ಹೇಳಿ ಇನ್ನೊಂದು ಕೇಸನ್ನು ಮಾಡ್ಕೊಂಡ್ರು ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಓದ್ದೆ ಮೊನ್ನೆ. ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಭಯ ಬಿದ್ದಿರ್ಬೋದು. ನನಗೆ ಗೊತ್ತಿಲ್ಲಪ್ಪ, ನನ್ನ ಹತ್ರ ಯಾವ ಉದ್ಯಮಿಗಳು ಬರಲ್ಲ. ನನ್ನ ಹತ್ರ ಬರೋರು ಯಾರಪ್ಪ ಅಂದರೆ ಪಾಪ ಮನೇಲಿ ಕಷ್ಟ ಸುಖ ಇರ್ತದಲ್ಲ, ಅದು ಹೇಳಕ್ ಬರೋರು. ನನ್ನ ಹತ್ರ ಉದ್ಯಮಿಗಳು ಅರೆಸ್ಟ್ ಆಗಿ ರೇವಣ್ಣ ಆಗಿಲ್ವಾ? ರೇವಣ್ಣನು ಕರ್ಕೊಂಡೋಗಿ ಕೂರಿಸ್ಕೊಂಡಿಲ್ವಾ? ಯಾವ್ಯಾವ ರೀತಿ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿದೆ. ಈಗಲೂ ನನಗೆ ವಿಶ್ವಾಸ ಇದೆ. ನಾವೇನು ಮನವಿ ಮಾಡಿದ್ದೇನೆ, ದೇವೇಗೌಡರ ಬಗ್ಗೆ ಅವನಿಗೆ ಗೌರವ ಇದ್ದರೆ ಬರಬೇಕು ಅಂತ ಹೇಳಿ, ಈಗಲೂ ಸಹ ನಾನು ಹೇಳ್ತಾ ಇದ್ದೇನೆ. ನನಗೆ ವಿಶ್ವಾಸವೂ ಇದೆ. ಬಹುಶಃ ಯಾವುದೇ ವಕೀಲರುಗಳ ಅಡ್ವೈಸ್ಗಳು ಈ ವಿಷಯದಲ್ಲಿ ಬೇಡ. ನಾನು ಈಗಲೂ ಹೇಳ್ತೇನೆ, ಈ ವಿಷಯದಲ್ಲಿ ಯಾವುದೇ ವಕೀಲರುಗಳು ಕೊಡ್ತಕ್ಕಂಥ ಅಡ್ವೈಸ್ಗಿಂತ ನೈತಿಕತೆಯನ್ನು ಉಳಿಸ್ಕೊಳ್ಳಿಕ್ಕೆ ಅವನು ಎಲ್ಲೇ ಇದ್ದರೂ ಬರಬೇಕು ಅಂತಕ್ಕಂಥದ್ದು ನನ್ನ ಡಿಮ್ಯಾಂಡ್.